ಮಗಳೇ, ಆಗದೆಲ್ಲ ಆಗೋಯ್ತು, ಏನು ಯೋಚನೆ ಮಾಡಂಗೇನಿಲ್ಲ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ಪೊಲೀಸರು ಎಲ್ಲರೂ ನೋಡ್ಕೊತಾರೆ. ಸರಿನಾ? ನೀನು ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಹೋಗು. ಮಗ ಅವಂದೇ ಅಂತ ಅಂದಮೇಲೆ ಯಾಕೆ ತಲೆ ಕೆಡಿಸ್ಕೊತ್ಯಾ? ಎಲ್ಲನೂ ಸೊರೈತದೆ. ಈಗ ನೋಡು, ನೀನು ತಿಂದಿದ್ದಾಗೆ ಉಂದಿದ್ದಂಗೆ ಕುಂತ್ಕೊಂಡು ಹಿಂಗೆಲ್ಲ ಮಾಡಿದ್ರೆ ಹೋಗಿರೋನು ಬಂದ್ಬಿಡ್ತಾನೆ. ನೀನೇ ಹೇಳು. ನಾನೇನೋ ಶಾನೆ ದೊಡ್ಡ ತಪ್ಪು ಮಾಡಿದೆ ಅಂತ ಅನ್ನಿಸ್ತೈತೆ ಕಣಪ್ಪ. ನಿಮ್ಮ ಮಾನ ಮರ್ವಾದಿ ಎಲ್ಲನೂ ನಾನೇ ಯಾಕೆ ಕಳಿತಾ ಇವನಿ ಅಂತ ಅನ್ನಿಸ್ತೈತೆ ನನಗಂತೂ. ಯಾಕನ ಇಂಥ ಕೆಲಸ ಮಾಡ್ಬಿಟ್ನೋ, ಯಾಕನ ಅವನ್ನ ಲವ್ ಮಾಡ್ಬಿಟ್ನೋ ಅಂತ ಹೇಳ್ಬಿಟ್ಟು ಶಾನೆ ಬೇಜಾರಾಯ್ತೈತೆ. ನನ್ನ ಸಮಸ್ಬಿಡಿ. ಏನು ಮಾಡನಿ, ಸಾಯಕ್ಕೆ ಹೋದ್ರೂ ಸಾಯಕ್ಕೂ ಆಗಲಿಲ್ಲ, ಏನೂ ಆಗಲಿಲ್ಲ. ನನಗಂತೂ ಬದುಕಿದ್ದು ಸತ್ತಂಗೆ ಆಗ್ಬಿಟ್ಟೈತೆ. ಈಚೆ ಕಡೆ ಹೋದ್ರೆ ಜನ ಎಲ್ಲ ಆಡ್ಕೊಂಡು ಹೋಗ್ತಾರೆ. ನನಗಂತೂ ಗೊತ್ತೇ ಇರಲಿಲ್ಲ ಹಿಂಗೆಲ್ಲ ಆಯ್ತದೆ ಅಂತ ಹೇಳ್ಬಿಟ್ಟು ಅವನನ್ನು ಶಾನೆ ನಂಬಿಟ್ಟು ನಾನು ದೊಡ್ಡ ತಪ್ಪು ಕೆಲಸ ಮಾಡಿಬಿಟ್ಟೆ. ಅವಾಗ ಅರಸ ಇರ್ಬೇಕಿತ್ತು ನಿನಗೆ, ಇವಾಗಲ್ಲ ನಿನ್ಗೆ ಅರಸ. ಅವಾಗ ಇರ್ಬೇಕಿತ್ತೆ ಲೋಪರು. ಇವಾಗ ಹೇಳ್ತಾವಳೆ ಎಲ್ಲ ಆದಮೇಲೆ. ಎಷ್ಟು ಹೇಳ್ದೆ ನಾನು, ಹೆಂಗಿರ್ಬೇಕು ಹಂಗಿರೇ. ನಮ್ಮ ಸಂಬಂಧಿಕರು ಹುಡುಗ ಅವನೇ ಭಾಳ ಒಳ್ಳೆಯವನು, ಅವನ ಜೊತೆ ಹೆಂಗೋ ನೀನು ಮದುವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಕೇಳ್ದ ನೀನು? ಹಂಗು ಹಿಂಗು ಅಂತ ನಾಟಕ ಮಾಡ್ಕೊಂಡೆ ನೀನು ಕದ್ದು ಮುಚ್ಚಿ ಬಸ್ರಾಗಿ ಬಂದ್ಬಿಟ್ಟಿದ್ಯಾ. ಈಗ ನೋಡು, ನಿನ್ನಿಂದ ನಿಮ್ಮ ಅಪ್ಪಂಗೂ ತಲೆ ಎತ್ಕೊಂಡು ತಿರ್ಗಕ್ಕಾಯ್ತಿಲ್ಲ, ಏನೂ ಆಯ್ತಿಲ್ಲ. ನಿನಗೆ ಏನು ತಗೊಂಡು ಹಾಕ್ಬೇಕು ನನಗಂತೂ ಗೊತ್ತೇ ಆಯ್ತಿಲ್ಲ. ಬಸ್ರಿಗಾನೇ ಆಗಿರಲಿಲ್ಲ ಅಂತ ಹೇಳಿದ್ರೆ ಕ್ಯಾರ ತಗೊಂಡು ಜ್ವರ ಬರೋ ತನಕ ಹೊಡೆದು ಬಿಡ್ತಿದ್ದೆ ಲೋಪರು. ಬಿಡೆ ಮಮತಾ, ಇವಾಗ ಏನಂತ ಹೇಳ್ಬಿಟ್ಟು ಇದು ಮಾಡ್ತೀಯಾ? ಯಾಗೋದ್ಮೇಲೆ ಏನು ಮಾಡೋಕ್ಕಾಗಿಲ್ಲ. ಮೊದಲೇ ನೀನು ನಮ್ಮ ಮಕ್ಕಳನ್ನ ನಾವು ಅದು ಬಸ್ತಾ ಇಟ್ಕೊಂಡಿದ್ರೆ ಎಲ್ಲ ಸೊರೋಗೋದು. ಅದೇನೋ ಗೊತ್ತಿಲ್ಲ, ನೀವಾಗಿರೋದಕ್ಕೆ ಹಿಂಗಿದ್ದೀರಾ. ಬೇರೆ ಯಾರನ್ನ ಆಗಿದ್ದಿದ್ರೆ ದೇವ್ರಣೆಗುನ್ವೆ ಇವಳೆ ನನ್ನ ಮಗಳ, ಯಾವನ ಮಗಳೋ ಏನು ಕತೆಯೋ, ನೀವು ಮಾಡೋದೆಲ್ಲ ಇಂಥ ಕೆಲಸನೇ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟಿರೋರು. ಆದರೆ ನೀವಾಗಿರೋದಕ್ಕೆ ಹೆಂಗೋ ವಸಿ ಹಂಗೋ ಹಿಂಗೋ ಅಂತ ಅನ್ಸರ್ಸ್ಕೊಂಡು ಹೋಯ್ತಾ ಇದ್ದೀರಾ. ನಾನು ಯಾವತ್ತೂ ಅವಳು ನನ್ನ ಮಗಳಲ್ಲ ಅಂತ ಅನ್ಕೊಂಡೇ ಇಲ್ಲ. ಯಾವತ್ತಿದ್ರೂ ಅವಳು ನನ್ನ ಮಗಳೇ ಅಂತಲೇ ಅನ್ಕೊಂಡಿರೋದು ನಾನು. ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನಾನು ಪೊಲೀಸ್ ಸ್ಟೇಷನ್ಗೆ ನಾವೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ಆ ಸಾವುಕಾರನಾಗಲೇ ಜೈಲಿಗೆ ಎಳ್ಕೊಂಡು ಹೋಗೋರಂತೆ. ಇನ್ನೊಂದು ವಾರ ಅಷ್ಟರೊಳಗಡೆ ಗ್ಯಾರಂಟಿ ಬಂದೇ ಬರ್ತಾನೆ. ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೇನು ಹೋಗ್ಬೇಡಿ. ಮುಂದಿಂದ ಏನಾಗಬೇಕು ಅದನ್ನು ನಾನು ನೋಡ್ಕೊತೀನಿ. ಏನೋ ಪೊಲೀಸ್ನವ್ರಿಗೂ ಕಾಸು ಕೊಟ್ಬಿಟ್ಟು ಯಾಮರ್ಸ್ಬಿಡ್ತಾನೋ ಏನೋ ಸಾವುಕಾರ. ಅಂಥದ್ದೆಲ್ಲ ಏನೂ ಆಗೋಕ್ಕಿಲ್ಲ. ಪೊಲೀಸ್ ಸ್ಟೇಷನ್ಗೆ ಒಳ್ಳೆ ಸಂದಕಿರ ಪೊಲೀಸರು ಬಂದವನೇ. ಈಗ ಅವನೆಲ್ಲ ದುಡ್ಡು ಗಿಡ್ಡು ಎಲ್ಲ ಮುಟ್ಟೋದು ಇಲ್ಲ, ಏನೂ ಇಲ್ಲ. ಗೊತ್ತಲ್ಲ, ಮೊದಲೇ ಭಾಳ ಸ್ಟ್ರಿಕ್ಟ್ ಆಫೀಸರಯ್ಯಪ್ಪ. ನೋಡ್ತಿರು ಬೆಂಡ್ ಎತ್ತಾನೆ ಸಾವುಕಾರಂಗೆ. ಲೇ ಮಗಳೇ, ಆ ಸಾವುಕಾರನ್ನ ಹಾಕೊಂಡು ಜೈಲಾಗ ಸಂದಕ್ಕೆ ರುಬ್ತಾವ್ರಂತೆ ಕಣ್ಲೇ. ಯಾವ ನೀನೇನು ಬಾಯಿ ಬಿಟ್ಬಿಡ್ತಾನೆ ಅನ್ನೋ. ಹೌದಾತ್ತೆ? ಹೂವಳಿ ಅಂದರೆ ಎಲ್ಲ ಕಡೆ ಅದೇನೇನೆಯ ಸುದ್ದಿ. ಸಾವುಕಾರನ್ನ ಎತ್ತಾಕೊಂಡು ಹೋಗ್ಬಿಟ್ಟು ಸಂದಕ್ಕೆ ರುಬ್ತಾವನಂತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಭಾಳ ಅಂದರೆ ಭಾಳ ಖುಷಿಯಾಗೋಗ್ಬಿಟ್ಟವ್ರೆ. ಯಾವತ್ತಿದ್ರೂ ಸತ್ಯಕ್ಕೆ ಜಯ ಸಿಕ್ಕೇ ಸಿಗ್ತದೆ. ಅದಕ್ಕೆ ನೀನು ಕಾಯಬೇಕು ಅಂತ ಹೇಳೋದು. ನೋಡೆ, ಅದ್ರ ಬಗ್ಗೆ ನೀನೆಲ್ಲ ಯೋಚನೆ ಮಾಡೋಕ್ಕಂತೂ ಏನು ಹೋಗ್ಬೇಡ. ಸರಿನಾ? ನಾನು ಹೋಯ್ತೀನಿ ಕೆಲಸಕ್ಕೆ. ಮನೆ ಕಡೆ ಹುಷಾರು. ಏನಾರ ಇದ್ರೆ ಫೋನ್ ಹಾಕು, ಬರ್ತೀನಿ. ಸರಿ ರೀ, ಆಯಿತು. ಸರಿ ಬಿಡು, ಏನೋ ಒಂದು ಆಯ್ತದೆ. ನಮ್ಮ ಮನೆ ಬರಹ ಅಲ್ವಾ, ಎಲ್ಲ ಒಳ್ಳೇದೇ ಆಯ್ತದೆ, ಸುಮ್ಕಿರು. ಅಲ್ಲ, ಶಾರದಿ ಮಗಳನ್ನ ಓಡ್ ಕಳ್ಸವ್ರೆ ಅಂತ ಹೇಳ್ತಿದ್ರಲ್ಲ, ಈ ಮದುವೆಗಿದ್ರೆ ಆಗಿದ್ರು ಪೊಲೀಸ್ ಅಪ್ಪರೇನು ಬಿಡೋಕ್ಕಿಲ್ವಂತೆ. ಇವಳನ್ನೂ ಕೊಡ್ತಾರಂತೆ, ಗೊತ್ತೇನು? ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕೆ ಹೋಗ್ಬೇಡ. ಎಲ್ಲನೂ ಈಗ ಕಾನೂನು ಶಾನೆ ದೊಡ್ಡದಾಗೈತೆ. ನಮಗೆ ನ್ಯಾಯ ಸಿಕ್ಕೇ ಸಿಗ್ತದೆ. ಇವಳು ಬಸ್ರಿ ಆದಮೇಲೆ ಅದು ಹೆಂಗೆ ಬಿಟ್ಬಿಡ್ತಾರೆ ಹೇಳು? ಅಯ್ಯೋ, ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ, ಸುಮ್ಕಿರು. ಹಾಳಾದ್ ಕಿತ್ತೋದಳು. ಇವಳು ನೆಟ್ಕಿದ್ರೆ ಯಾಕೆ ಹಿಂಗಾಗೋದು? ಎಲ್ಲ ಕಿತ್ತೋಗಿರೋ ಅಪ್ಪನ ಬುದ್ಧಿ ನಿನಗೆ. ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಅಕ್ಕ. ನೀನು ಎಲ್ಲಿ ಬರ್ತದೆ ಹೇಳು ಗುಣ? ಎಲ್ಲ ನಿಮ್ಮ ಅಪ್ಪನ ಗುಣ ನೀನು ಬರೋದು. ನಿನಗೆ ಕಂತ್ರಿ ಗುಣಗಳೇ ನಿನಗೇನು ನೆಟ್ಗಿರೋ ಗುಣ? ನಮ್ಮ ಗುಣ ನಮ್ಮ ಒಂದು ಚೂರು ಬಂದಿಲ್ಲ ಕಣಮ್ಮ ಇವಳಿಗೆ. ನನ್ನ ಗುಣ ಅಂತೂ ಒಂದು ಸಾಸಿವೆ ಕಾಳಷ್ಟು ಬಂದಿಲ್ಲ ಇವಳಿಗೆ. ಎಲ್ಲ ಅವ್ರ ಅಪ್ಪನ ಗುಣ ನೀನಿಯ. ಅಜ್ಜಿ ನೋಡಜ್ಜಿ, ಅಮ್ಮ. ಅಯ್ಯೋ, ನೀವಿಬ್ರದ್ದು ಇದ್ದಿದ್ದೇನೆ ನೀ. ಹೋಗಿ ಸುಧಾರಿಸ್ಕೊ ಹೋಗು. ಹೊಸಿ ಕುಂತ್ಕೊಂಡು ಆಸ್ಪತ್ರೆಗೆ ಚೆಕಪ್ಗೆ ಹೋಗ್ಬೇಕು ಸಂಜೆ ಹಂಗೆ. ಹೋಗು. ಬರ್ಬೇಕು ಸಾವುಕ ತಮ್ಮರು ಬರ್ಬೇಕು. ಏನು ಗಂಡನ ಮೇಲೆ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ಹೇಳಕ್ ಬಂದ್ಬಿಟ್ರೋ ಏನು? ನೋಡಿ, ಆ ಥರ ಏನಿಲ್ಲ. ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತಲೇ ಬಂದಿದ್ದು. ಬನ್ನಿ ಕುಂತ್ಕ ಬನ್ನಿ. ಹೆಂಗಿದ್ಯಾ ಮಗಳೇ? ಚೆನ್ನಾಗಿದ್ಯಾ? ಎಲ್ಲ ಆಸ್ಪತ್ರೆಗೆಲ್ಲ ಚೆಕಪ್ಗೆ ಹೋಗ್ತಾ ಇದೆಯಾ ತಾನೇ? ಇಲ್ದಿರ ದುಡ್ಡಾಗೆ ಹಂಗೋ ಹಿಂಗೋ ಮಾಡಿ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ನಮಗೆಲ್ಲ ತೆಕ್ಕೆ ದುಡ್ಡು ಬರಬೇಕಲ್ಲ, ತೋರಿಸಿ ಮಾಡಿ ಎಲ್ಲ ಕೊಡೋಕ್ಕೆ. ಗಂಡ ಇದ್ದಿದ್ರೆ ಹಣ್ಣು ಹಂಪಲುಗಳು ಕೇಸರಿ ಗೀಸರಿ ಎಲ್ಲ ತಂದು ಕುಡ್ಸೋನು. ಆದರೆ ಏನು ಮಾಡೋಕ್ಕಾಯ್ತದೆ, ನಮ್ಮ ಮನೆ ಬರೋಕೆ. ನನ್ನ ಮಗಳಂತೂ ಎಷ್ಟು ಉಕ್ಕತ್ತಳೋ ನೋಡಿ. ಅದಕ್ಕೇನೆ ನಾನು ಇವಳನ್ನ ಮನೆ ಕರ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಏನು, ನನ್ನ ಮೊಮ್ಮಗಳನ್ನ ನೀವು ಮನೆ ಕರ್ಕೊಂಡು ಹೋಗ್ತೀರಾ? ಊರ್ ಜನ ಎಲ್ಲ ಹೆಂಗಿಂಗೋ ಮಾತಾಡ್ತಾವ್ರೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೇನೆ ನನ್ನ ಮಗ ಯಾವಾಗ ಬರ್ತಾನೋ ಏನೋ ಗೊತ್ತಿಲ್ಲ. ನಾನು ಇಷ್ಟು ದಿನ ಕಾದೆ ಒಂದೇ ಸಲ ಮದುವೆ ಮಾಡಿಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಆದರೆ ಇವಾಗ ಏನು ಮಾಡೋಕ್ಕಾಗಲ್ಲ ಅಲ್ವಾ? ನನ್ನ ಮಗನೂ ಬರಲಿಲ್ಲ. ಈಗ ನಮ್ಮ ಕಡೆಯಿಂದ ತಪ್ಪಾಗೈತೆ ಅಂತ ಹೇಳಿದ್ರೆ ನಾವೇ ಏನಾರ ಮಾಡಿ ಸರ್ ಮಾಡಬೇಕಲ್ವೇ? ಅದಕ್ಕೇನೆಯ ಸರಿ ಆಯಿತು, ನಾನೇನಿಯ ಕರ್ಕೊಂಡೋಗಿ ಮನೆ ಇಕ್ಕೊಂಡು ಇವಳ್ದೇನೇನೈತೋ ಖರ್ಚು ವೆಚ್ಚ ನಾನೇ ನೋಡ್ಕೊಂಡು ಎಲ್ಲ ಮಗುನು ಬಾಣಂತನೂ ಸೇರಿ ನಮ್ಮ ಮನೆಗೆ ಏನೇ ಮಾಡ್ತೀನಿ. ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ನಿಂತ ಇದ್ರಲ್ಲ, ಬನ್ನಿ ಕುಂತ್ಕೊ ಬನ್ನಿ ಇಲ್ಲಿ.
ಮಮತಾ ಮಮತಾ ಬಂದೆ ಕಣಮ್ಮ. ಓ, ಅವತ್ ಬಂದು ನ್ಯಾಯ ಕೊಡಿಸ್ತೀನಿ ಅಂತ ಹೇಳೋದರು ಇವತ್ತು ಬಂದ್ರೇನು? ನೋಡಿ, ಅವತ್ತು ನನ್ನ ಮಗನ ಜೊತೆ ಮದುವೆ ಮಾಡಿಬಿಟ್ಟು ಸೊಸೆನ ಒಂದೇ ಸಲ ಮನೆ ಕರ್ಕೊಂಡು ಹೋಗ್ಬೇಕು ಅಂತಲೇ ಅನ್ಕೊಂಡು ಬಂದೆ. ಆದರೆ ಏನು ಮಾಡಲಿ, ನನ್ನ ಮಗನೇ ಎಸ್ಕೇಪ್ ಆಗ್ಬಿಟ್ಟವನೆ. ನಾನು ಹುಡುಕಿ 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 ಸಾಕಾಗೋಯ್ತು. ಎಲ್ಲವನೇ ಏನು ಎತ್ತ ಅಂತ ಮಾತ್ರ ಇಲ್ಲಿ ಗಂಟ ವಿಷಯ ಗೊತ್ತಾಗಲಿಲ್ಲ. ಅವರೇನು ಒಂದೇ ಜಾಗದಾಗ ಈ ಥರ ಗಂಡಸರು ಆ ಕಡೆ ಈ ಕಡೆ ಅಂತ ಅಲಿತಿರ್ತಾರೆ. ನನಗೆ ಗೊತ್ತು ನಿಮಗೆಲ್ಲ ಅವಮಾನ ತಡ್ಕೊಳಕ್ಕಾಯ್ತಿಲ್ಲ ನಿಮಗೆಲ್ಲನೂ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀನು ನನ್ನ ಸೊಸೆ ಅಂತಲೇ ಅನ್ಕೊಬಿಟ್ಟಿದ್ದೀನಿ ನಿಮ್ಮ ಮಗಳನ್ನ. ಸೊಸೆನ ಸುಮ್ಕೆನೇ ನಮ್ಮನೆಗೆ ಕರ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ. ನೋಡು ಮಗಳೇ, ಒಳ್ಳೆ ಕೆಲಸನೇ ಅಲ್ವಾ. ಈ ಕರ್ಕೊಂಡೋದ್ರೆ ಊರ್ ಜನ ಆಡ್ಕೊಳ್ಳೋದು ಹೊಸಿ ಕಮ್ಮಿ ಆಯ್ತದೆ. ಅಲ್ಲ, ಮದುವೆಗೆ ಮುಂಚೆ ನೀವು ಕರ್ಕೊಂಡೋಗ್ಬಿಟ್ರೆ ಸಂದಕ್ಕಿರ್ತದ. ಏನೋ ಒಂದು ತಾಳಿ ಕಟ್ಟಿದ ಮೇಲೆ ಕರ್ಕೊಂಡೋದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ನೀವು ಸುಮ್ಕೆನೆಯಾ ಹಿಂಗೆ ಬಂದ್ಬಿಟ್ಟು ಕರ್ಕೊಂಡೋಗ್ಬಿಟ್ರೆ ಏನು ಅನ್ಕೊಳಕ್ಕಿಲ್ಲ ಹೇಳು. ನನ್ನ ಮಗಳಿಗಲ್ಲಿ ಏನು ಬೆಲೆ ಇದ್ದತ್ತು? ಅವಳೇನು ಮನೆ ಸಸಿ ಆಗಿರಕ್ಕಿಲ್ಲ, ಏನಿಲ್ಲ. ಸುಮ್ಕೆನೆಯಾ ಕರ್ಕೊಂಡೋಗ್ಬಿಟ್ರೆ ಬೇಡ ಬೇಡ. ತಾಳಿ ಕಟ್ಟಿದ್ಮೇಲೆ ಏನಿಯಾ ಕಳಿಸ್ಕೊಡ್ತೀನಿ. ಏಯ್ ಮಗಳೇ, ಏನಮ್ಮ ನಿಂಗೆ ಏನು ಗೊತ್ತಾಗಕ್ಕಿಲ್ಲ ನಿಂಗೆ? ನಿಂಗೆ ಏನು ತಲೆ ಇಲ್ಲ ನಿನಗೆ? ನೋಡು, ಸುಮ್ಮನೆ ನೀನು ಯಾರ ಮನೆಗೆ ಇರಿಸ್ಕೊಳ್ಳೋದೇನೆಯ ಮೇಲೂ ಸೊಸೆ ಅಂತ ಹೇಳ್ಬಿಟ್ಟು. ಈಗ ಯಾವ ಪಟ್ಟಿ ಖರ್ಚು ಬೀಳ್ತದೆ ಗೊತ್ತೇನು? ಅದೆಲ್ಲನೂ ಅವರೇ ನೋಡ್ಕೊತಾರೆ. ಆ ಕಳ್ಳನ ಮಗ ಬತ್ತನೋ ಬರೋಕ್ಕಿಲ್ವೋ ಗೊತ್ತಿಲ್ಲ. ನಾಳೆ ಬರಲಿಲ್ಲ ಅಂದ್ರೂ ಈ ಗುಟ್ಟ ಮಗುಗೆ ನೀನು ಆಸ್ತಿ ಪಾಸ್ತಿ ಎಲ್ಲ ಸಿಗ್ತದೆ. ನೀನು ಇಲ್ಲಿ ಮಾಡಿಕೊಂಡು ಕುಂತ್ಕೊಂಡ್ರೆ ಅವ್ನು ಬರಲೇ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀಯಾ? ನೀನೇ ಯೋಚನೆ ಮಾಡು. ಕಳ್ಳ ಇದ್ದ ಬರಲಿಲ್ಲ ಅಂತಂದ್ರೆ ಆಮೇಕಿಂದ ನಿನ್ನ ಮಗಳನ್ನೇನು ಬೀದಿ ಪಾಲು ಮಾಡ್ತೀಯಾ ಏನು? ನೋಡು, ಅದೆಲ್ಲ ಆಗದಿರೋ ಕೆಲಸ. ನನ್ನ ಮಾತು ಕೇಳು ಸುಮ್ಕೆನೆನಿಯ. ಅವಳನ್ನ ಕಳಿಸ್ಕೊಡೋದೇನೆಯ ಉತ್ತಮ. ಎಷ್ಟೋ ವಾಸಿ ಕಳಿಸ್ಕೊಡೋದೇನೆಯ. ನನ್ನ ಮಾತು ಕೇಳಿ ಸುಮ್ಕೆನೆಯ ಕಳಿಸ್ಕೊಟ್ಬಿಡು. ಅಲ್ಲಿ ಹೋದ್ರೆ ಹೆಂಗೋ ಸಂದಕ್ಕೆ ತಿನ್ಕೊಂಡು ಉಣ್ಕೊಂಡಿರ್ತಾಳೆ. ಈ ಸಾವುಕತಮ್ಮ ಒಳ್ಳೆನೆಯ ಸಂದಕ್ಕೆ ನೋಡ್ಕೊತಾಳೆ. ಬೇಕಾರೋಳ ಜೊತೆಗೆ ನಾನು ಹೋಯ್ತೀನಿ. ನಿಂಗೆ ಅಷ್ಟೊಂದು ಏನಾದರೂ ಇರ್ಸೋಕ್ಕೇನಾರ ನಿಂಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿನ್ನ ಮಗಳನ್ನ ನೋಡ್ಕೊಳಕ್ಕೆ ನಾನೇ ಹೋಯ್ತೀನಿ. ಎಲ್ಲ ಉಪಚಾರ ಮಾಡ್ಬಿಟ್ಟು ನಾನೇ ಏನೇ ಬರ್ತೀನಿ. ಅಲ್ಲ ಕಣಮ್ಮ, ಅದು ಇಲ್ಲ ಇದು ಇಲ್ಲ. ಹೇಳೋದನ್ನ ಹೊಸಿ ಕೇಳಿಸ್ಕ. ಸರಿ ಹೇಳಮ್ಮ, ನಿನ್ನಿಷ್ಟ. ನೋಡಿ, ನೀವು ಯಾವುದ್ರ ಬಗ್ಗೆನೂ ಡೌಟ್ ಪಡೋ ಅಂಥ ಅವಶ್ಯಕತೆ ಇಲ್ಲ. ನಾನು ನೋಡ್ಕೊತೀನಿ ಅಂತ ಹೇಳಿದ್ನಲ್ಲ, ಸ್ವಂತ ನನ್ನ ಮಗಳು ಥರನೇ ನೀಯೇ ನೋಡ್ಕೊತೀನಿ. ನಮ್ಮ ಮನೆಗೇನು ಕಡಿಮೆ ಆಗಿಲ್ಲ. ಎಲ್ಲರೂ ತಿನ್ನೋ ಊಟದಾಗ ಇವಳು ತಿಂತಾಳೆ. ನನ್ನ ಮಗ ಬಂದ ತಕ್ಷಣ ಹೆಂಗೋ ನಾವು ಬುದ್ಧಿ ಹೇಳ್ಬಿಟ್ಟು ನಾವೇನೇ ಮದುವೆ ಮಾಡ್ಕೊತೀವಿ. ನೀವು ಅದ್ರ ಬಗ್ಗೆನೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸರಿ ಸರಿ ಆಯಿತು. ಇನ್ನೇನು ಮಾಡೋಕ್ಕಾಯ್ತದೆ? ಯಾವತ್ತಿದ್ರೂ ನಿಮ್ಮ ಮನೆಗೆ ಸೇರಬೇಕಾಗಿರೋಳು ನನ್ನ ಮಗಳು. ಇವಾಗೇ ಸೇರಿದ್ರೆ ಏನು ತೊಂದರೆ ಇಲ್ಲ ಅಂತ ಅನ್ಕೋತೀನಿ. ಪರವಾಗಿಲ್ಲ, ಹಂಗಾರೆ ಕರ್ಕೊಂಡೋಗಿ. ಹಾಂ, ನನಗೆ ಗೊತ್ತಿತ್ತು ನೀವು ಕಳಿಸ್ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಏನಮ್ಮ ಸೊಸೆ, ಇನ್ಮೇಲೆ ನಿನ್ನ ಸೊಸೆನೇನೆ. ನಾನು ನಿನ್ನ ಅತ್ತೆನೇನೆ. ಆರಾಮಾಗೆ ಖುಷಿಯಾಗಿ ಮನೆಗಿರು. ಏನೇನು ಬೇಕೋ ಎಲ್ಲ ಕೇಳು, ನಾನು ನೋಡ್ಕೊಳ್ತೀನಿ. ನೋಡಿ, ನನ್ನ ಮಗಳನ್ನ ಸದ್ಯಕ್ಕೆ ಒಬ್ಬಳನ್ನೇ ಕಳ್ಸೋಕ್ಕಾಗಲ್ಲ. ನನ್ನ ಮಗಳ ಜೊತೆ ನಮ್ಮ ಅಮ್ಮನೂ ಕಳಿಸ್ತೀನಿ. ಅವಳು ಬಸ್ರಿ ಅಲ್ವಾ, ಅವಳನ್ನ ನೋಡ್ಕೊಳ್ಳೋಕ್ಕೂ ಮಾಡೋಕ್ಕೂ ಬೇಕಲ್ವಾ. ಅದಕ್ಕೆ ನಮ್ಮ ಅಮ್ಮನೂ ಜೊತೆಗೆ ಬರ್ತಾರೆ ಸ್ವಲ್ಪ ದಿನ. ಅಯ್ಯೋ, ನಾನು ಬೇಡ ಅಂತ ಹೇಳ್ತೀನ? ಆರಾಮಾಗಿ ಬರಲಿ, ಏನೂ ತೊಂದರೆ ಇಲ್ಲ. ಅವ್ರಿಗೇನೋ ಊಟ ಹಾಕಲ್ಲ ಅಂತ ಹೇಳೋಕ್ಕಾಗ್ತದಾ? ನನ್ನ ಮಗ ಬರೋ ತನಕನೂ ನನಗೆ ಅಂತೂ ಮನಸ್ಸಿಗೆಲ್ಲ ಕಸಿಸಿ ಆಗೋದು. ಆದರೆ ಇವಳು ನಮ್ಮ ಮನೆಗೆ ಇದ್ದರೆ ನನಗೆ ಯಾವ ಬೇಜಾರೂ ಆಗಲ್ಲ. ನೋಡಿ, ಈಗ ಕೊಟ್ಟಿರೋ ಕಂಪ್ಲೇಂಟ್ ಹಂಗೇನೆ ವಾಪಸ್ ತಗೋಬಿಡಿ. ನಮ್ಮ ಮನೆಯವರು ವಾಪಸ್ ಬರ್ತಾರೆ. ಆಮೇಲೆ ಎಲ್ಲ ನನ್ನ ಮಗ ಬರೋ ತನಕನೂ ಇನ್ನೇನು ಇವಳು ನನ್ನ ಸೊಸೆ ಅಂತ ಒಪ್ಕೊಂಡ್ಮೇಲೆ ಇನ್ನು ಅಲ್ಲಿ ಇನ್ನೇನು ಅವಶ್ಯಕತೆಯೂ ಇಲ್ಲ ಅನ್ಕೋತಿದ್ದೆ. ಅದು ನನ್ನ ಗಂಡ ಜೈಲಿಂದ ಬಂದಿದ್ರೆ ಚೆನ್ನಾಗಿರೋದು. ಅಯ್ಯೋ, ನೀವೇ ಸೊಸೆ ಅಂತ ಕರ್ಕೊಂಡು ಹೋಗ್ಬೇಕಾರೆ ಜೈಲಿಂದ ಬೇಕಾದ್ರೆ ಕೇಸ್ ವಾಪಸ್ ತಗೊಂಡು ಇದು ಮಾಡ್ತೀವಿ ಬಿಡಿ, ಅದ್ರಾಗೇನಂತೆ. ಆದರೆ ನಿಮ್ಮ ಮಗ ನಿಜವಾಗ್ಲೂ ವಾಪಸ್ ಬರ್ತಾನೆ ತಾನೇ? ನೋಡಿ, ನಾನು ಮಾತು ಕೊಡ್ತೀನಿ, ನನ್ನ ಮಗ ಬರ್ತಾನೋ ಬಿಡ್ತಾನೋ ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ಇವಳು ನನ್ನ ಸೊಸೆನೇ, ಇವಳು ಗುಟ್ಟ ಮಗು ನನ್ನ ಮೊಮ್ಮಗುನೇ. ನಾನು ಚೆನ್ನಾಗಿ ನೋಡ್ಕೊತೀನಿ. ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕಂತೂ ಹೋಗಲೇಬೇಡಿ, ಸರಿನಾ? ಇನ್ನೂ ಆಸ್ಪತ್ರೆ ಅಂತ ಕರ್ಕೊಂಡೇ ಹೋಗಿಲ್ಲ. ಇಲ್ಲೇ ವೈದ್ಯರ ಹತ್ರನೇ ನೀ ಕೊಡಿಸ್ತಾ ಇದ್ದೀನಿ ಮೆಡಿಸಿನ್ನು ಅವು ಇವು ಎಲ್ಲಕ್ಕೂ ಕಾಸಾಗಕ್ಕಿಲ್ಲ ಅಂತ. ಇಲ್ಲೇ ನೀ ಒಬ್ರವ್ರಲ್ಲ, ರಾಮಪ್ಪಜ್ಜ ಹಯಪ್ಪಂತಾಗೆ ತೋರಿಸ್ತಿರೋದು. ಇವ್ರನ್ನೂ ಬೇಕಾದ್ರೆ ಆಸ್ಪತ್ರೆಗೆ ಕರ್ಕೊಂಡೋಗಿ, ಇಲ್ಲ ಅಂತಂದರೆ ಅವ್ರ ಹತ್ರನೇ ನೀ ಬೇಕಾದ್ರೆ ತೋರಿಸಿ ನೀವು. ಆಯಿತು, ಖಂಡಿತ. ಮೊಮ್ಮಗಳೇ, ನಡಿಯೇ, ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ ಹೋಗ ನೀ. ಅಮ್ಮ, ಸರಿ ಹೋಗು, ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ ಹೋಗು. ಸರಿ ಅಮ್ಮ, ಇರೇ, ನಾನು ಬಂದೆ. ನಾನು ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು.